ನಡು ರಸ್ತೆಯಲ್ಲಿ ತಲೆ ಸುತ್ತಿ ಬಿದ್ದ ಬಾಲಕ ಕೆಳಗ್ ಬೀಳ್ತಾ ಇದ್ದ ಹಾಗೆ ಬಸ್ ಹರಿದು ಸಾವು. ತಂದೆಗೆ ಔಷಧ ತರಲು ಹೋದಾಗ ದುರ್ಘಟನೆ. ಈ ಸಿಸಿಟಿವಿ ದೃಶ್ಯ ಒಮ್ಮೆ ನೋಡಿ. ರಸ್ತೆ ದಾಟೋಕೆ ಬ್ಯಾರಿಕೇಡ್ ಪಕ್ಕ ನಿಂತಿದ್ದ ಬಾಲಕ ಹೇಗೆ ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತಿ ಬೀಳ್ತಾನೆ ಅಂತ. ತಲೆ ಸುತ್ತಿ ಹಿಂಬದಿ ಬೀಳ್ತಾ ಇದ್ದ ಹಾಗೆ ಬಾಲಕನ ಎದೆ ಮೇಲೆ ಖಾಸಗಿ ಬಸ್ ಹರಿದಿದೆ. ಪರಿಣಾಮ ನೋಡ್ತಾ ಇದ್ದ ಹಾಗೆ ಬಾಲಕ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾನೆ. ಎಸ್, ಭಯಾನಕ ಆಕ್ಸಿಡೆಂಟ್ಗೆ ಕಾರಣ ಆಗಿರೋದು ಬೆಂಗಳೂರಿನ ಹೆಣ್ಣೂರು ಬಾಗಲೂರು ಮುಖ್ಯ ರಸ್ತೆ. 16 ವರ್ಷದ ವರುಣ್ ತಂದೆಗೆ ಹುಷಾರಿರಲಿಲ್ಲ. ಹಾಗಾಗಿ ಮನೆ ಮುಂದಿನ ರಸ್ತೆ ಎದುರಿಗೆ ಮೆಡಿಕಲ್ ಸ್ಟೋರ್ನಲ್ಲಿ ಮಾತ್ರೆ ತರೋಕೆ ಅಂತ ಮನೆಯಿಂದ ಹೊರ ಬಂದಿದ್ದ. ಅರ್ಧ ರಸ್ತೆ ದಾಟಿದ ಬಾಲಕ ವರುಣ್ ನಡು ರಸ್ತೆ ಬ್ಯಾರಿಕೇಡ್ ಬಳಿ ನಿಂತಿದ್ದ. ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ, ಏಕಾಏಕಿ ತಲೆ ತಿರುಗಿ ಕೆಳಗೆ ಬಿದ್ದಿದ್ದಾನೆ. ಇದೇ ವೇಳೆ ರಸ್ತೆಯಲ್ಲಿ ಬಂದ ಖಾಸಗಿ ಬಸ್ನ ಹಿಂದಿನ ಚಕ್ರ ಬಾಲಕನ ತಲೆ ಮೇಲೆ ಹತ್ತಿದೆ. ಪರಿಣಾಮ ಬಾಲಕ ವರುಣ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಅಂದಹಾಗೆ ಹೆಣ್ಣೂರು ಬಾಗಲೂರು ಮುಖ್ಯ ರಸ್ತೆಯಲ್ಲಿ ಕೆಲ ತಿಂಗಳಿಂದ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ. ಇದರಿಂದ ಸ್ಥಳೀಯರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕೆಲ ದಿನಗಳ ಹಿಂದಷ್ಟೇ ಅಪಘಾತವೊಂದರಲ್ಲಿ ಡೆಲಿವರಿ ಬಾಯ್ ಕೂಡ ಮೃತಪಟ್ಟಿದ್ದ. ಮ್ಯಾನ್ ಹೋಲ್ನಿಂದ ಅಪಘಾತ ಉಂಟಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ. ಅಲ್ಲದೆ ಕಾಮಗಾರಿ ಹಿನ್ನೆಲೆಯಲ್ಲಿ ಎರಡೂ ಬದಿಯ ವಾಹನಗಳು ಒಂದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದು ರಸ್ತೆ ದಾಟೋಕೆ ಸಮಸ್ಯೆ ಕಿರಿಕಿರಿ ಆಗ್ತಿದೆ. ಈ ವೈಟ್ ಟಾಪಿಂಗ್ನಿಂದ ನನ್ನ ಮಗನನ್ನ ಕಳೆದುಕೊಂಡ್ವಿ ಅಂತ ಪೋಷಕರು ಮತ್ತು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿದ್ದ ಹೆಣ್ಣೂರು ಸಂಚಾರಿ ಪೊಲೀಸರು ಈಗಾಗಲೇ ಬಸ್ ಚಾಲಕನನ್ನ ಅರೆಸ್ಟ್ ಮಾಡಿ ಕಾನೂನು ಕ್ರಮ ಕೈಗೆತ್ತಿಕೊಂಡಿದ್ದಾರೆ. ಬಾಲಕ ತಲೆ ಸುತ್ತಿ ಬಿದ್ದಿದ್ದು ಯಾಕೆ? ಬಾಲಕನಿಗೆ ಕಾಯಿಲೆ ಇತ್ತಾ ಅಥವಾ ಹೀಟ್ ಸ್ಟ್ರೋಕ್ ಆಗಿತ್ತಾ? ಆ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.